ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಜಲಾಶಯಕ್ಕೆ ಭಾರಿ ಒಳಹರಿವು ಬಂದಿರುವುದರಿಂದ ಸದ್ಯ ನೀರನ್ನು ಹೊರಕ್ಕೆ ಬಿಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ವಿದ್ಯುತ್ ಉತ್ಪಾದನೆಗೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕದ್ರಾ ಜಲಾಶಯ ಇದಾಗಿದೆ. ಜಲಾಶಯದ 4 ಗೇಟ್ಗಳಿಂದ ಒಟ್ಟಾರೆಯಾಗಿ 10,600 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಜಲಾಶಯದ ನೀರಿನ ಮಟ್ಟ ಹೆಚ್ಚುತ್ತಾ ಇರೋ ಬೆನ್ನಲ್ಲೇ ಈಗ ನೀರನ್ನು ಹೊರಕ್ಕೆ ಹಾಕುವ ಕೆಲಸವೂ ಕೂಡ ಆಗ್ತಾ ಇದೆ. ಕಾರವಾರದಲ್ಲಿ ಅಬ್ಬರದ ಮಳೆಯ ಪರಿಣಾಮವಾಗಿ ಕಾಳಿ ನದಿ ತುಂಬಿ ಹರಿದಿದೆ. ಕದ್ರಾ ಜಲಾಶಯದ ಒಟ್ಟು 5 ಅಣೆಕಟ್ಟುಗಳು ಕೂಡ ತುಂಬಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಒಟ್ಟಾರೆಯಾಗಿ 10,600 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಟ್ಟಿದ್ದಾರೆ. ನೀರಿನ ಹೊರಹರಿವು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸಹಜವಾಗಿ ನದಿ ಪ್ರದೇಶಗಳಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನೆರೆ ಭೀತಿ ಆವರಿಸಿಕೊಂಡಿದೆ. ಹಾಗಾಗಿ ಅಂಥವ್ರನ್ನ ಸೇಫ್ ಸ್ಥಳಕ್ಕೆ ಹೋಗಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಜೊತೆಗೆ ಕಾರವಾರ ಭಾಗದಲ್ಲೂ ಹೆಚ್ಚಿನ ಮಳೆ ಆದ್ದರಿಂದ ಕದ್ರಾ ಜಲಾಶಯದಿಂದ ಈಗ ನೀರು ಬಿಟ್ಟಿರುವಂಥದ್ದು. ನಾವಿವತ್ತು ಕದ್ರಾ ಜಲಾಶಯ ಭಾಗದಲ್ಲಿದ್ದೀವಿ. ಇಲ್ಲಿ 4 ಗೇಟ್ಗಳನ್ನು ತೆಗೆಯಲಾಗಿದೆ. 10,600 ಕ್ಯೂಸೆಕ್ ನೀರನ್ನು ಈಗ ಹೊರಗಡೆ ಬಿಟ್ಟಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಭಾಗದಲ್ಲಿ ಬರುವಂಥ ಈ ಜಲಾಶಯ ಏನಿದೆ, ಕಾಳಿ ನದಿಯ ಒಂದು ಜಲಾಶಯದಲ್ಲಿ ಹೆಚ್ಚು ನೀರು ತುಂಬೋದು ಅಂತಂದರೆ ಬೆಳಗಾವಿ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆದಾಗ ಮಾತ್ರ ಈ ಭಾಗದಲ್ಲಿ ನೋಡ್ತದೆ. 5 ಅಣೆಕಟ್ಟುಗಳಿದ್ದಾವೆ. 5 ಅಣೆಕಟ್ಟುಗಳಲ್ಲಿ ಕದ್ರಾ ಅಣೆಕಟ್ಟು ಕೊನೆಯ ಅಣೆಕಟ್ಟು. ಈ ಕೊನೆಯ ಅಣೆಕಟ್ಟಿನಲ್ಲಿಯೂ ಕೂಡ ಈಗ ನೀರು ತುಂಬಿ 4 ಗೇಟುಗಳನ್ನು ಈಗಾಗಲೇ ತೆಗೆದಿರುವಂಥದ್ದು. ಈ ಹಿಂದೆ 6,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿತ್ತು. ಆದರೆ ಇದೀಗ 10,600 ಕ್ಯೂಸೆಕ್ ನೀರನ್ನು ಇವತ್ತು ಹರಿಬಿಟ್ಟಿರುವಂಥದ್ದು. ಸಾಕಷ್ಟು ನೀರಿನ ಪ್ರಮಾಣ ಈಗ ಹೆಚ್ಚಾಗಿದೆ. ಅಣೆಕಟ್ಟಿನಲ್ಲಿ ಈ ಅಣೆಕಟ್ಟುಗಳಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಅಣೆಕಟ್ಟು. ಕುಡಿಯುವ ನೀರಿಗಾಗಲಿ ಅಥವಾ ಬೇರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಚಟುವಟಿಕೆಗೆ ಈ ನೀರನ್ನು ಬಳಸೋದಿಲ್ಲ. ವಿದ್ಯುತ್ ಉತ್ಪಾದನೆ ಕರ್ನಾಟಕದಲ್ಲಿ ಯಾವ ವಿದ್ಯುತ್ ಉತ್ಪಾದನೆಗಾಗಿ ಮಾಡುವಂತಹ ಅಣೆಕಟ್ಟುಗಳೇನಿದ್ದಾವೆ ಅವುಗಳಲ್ಲಿ ಕದ್ರಾ ಅಣೆಕಟ್ಟು ಕೂಡ ಒಂದಾಗಿರುವಂಥದ್ದು. ಆ ಹೊರಹರಿವು ಕೂಡ 22,000 ಮೀಟರ್ನಷ್ಟು ಈಗ ಇರುವಂಥದ್ದು. ಕಳೆದ 2 ದಿನದ ಹಿಂದೆ ಸುಮಾರು 6,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು. ಇದರಿಂದಾಗಿ ಈಗ ಅಪಾಯ ಇರೋದು ಯಾವುದು ಅಂತಂದರೆ ಕಾರವಾರ ಭಾಗದಂತಹ ಕದ್ರಾ, ಮಲ್ಲಾಪುರ, ಕೆರೋಡಿ, ಬೈರಾ ಹಾಗೆ ಬಾಳ್ಕೊಣೆ, ಕಾರ್ಗ, ಉಳುಗ, ಹಲಗ ಗ್ರಾಮಗಳಿಗೆ ಈಗ ಒಂದು ಗ್ರಾಮಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನುಗ್ಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಗ್ರಾಮಗಳು ಕೂಡ ಮುಳುಗಡೆ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿಯೇ ಈಗಾಗಲೇ 4 ಗೇಟನ್ನು ಪ್ರಾಥಮಿಕವಾಗಿ ಈಗ ತೆರೆದಿರುವಂಥದ್ದು. ನೀವು ನೋಡ್ಬೋದು ಕಾರವಾರ ಕದ್ರಾ ಭಾಗಕ್ಕೆ ಹೋಗುವಂತಹ ರಸ್ತೆ ಈಗ ಜಲಾವೃತವಾಗಿರುವಂಥದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯ ಈಗ ಕಾರವಾರ ಕದ್ರಾ ಭಾಗಕ್ಕೆ ಹೋಗುವಂಥ ಒಂದು ರಸ್ತೆ ಇದು. ಈ ರಸ್ತೆಯಲ್ಲಿ ಪ್ರತಿದಿನ ಜನರು ಹೋಗ್ತಾರೆ. ಮತ್ತು ಕದ್ರಾ ಅಣು ವಿದ್ಯುತ್ ಸ್ಥಾವರಕ್ಕೆ ಹೋಗುವಂತಹ ರಸ್ತೆ ಮಾರ್ಗವೂ ಕೂಡ ಇದೆ. ಈಗ ಈ ರಸ್ತೆ ಮಾರ್ಗದ ಮೇಲೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದನ್ನು ನೀವು ಗಮನಿಸಬಹುದಾಗಿದೆ. ಯಾಕಂದರೆ ಈಗ ನೀರನ್ನು ಬಿಟ್ಟು ಸ್ವಲ್ಪ ಹತ್ತಾಗಿರುವಂಥದ್ದು. ಇನ್ನೂ ಹೆಚ್ಚು ನೀರು ಹರಿದೋಯ್ತು ಅಂದರೆ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಒಂದು ಪ್ರಮಾಣದಲ್ಲಿ ನೀರು ಈಗ ಹರಿದು ಹೋಗ್ತಾ ಇದೆ ಅನ್ನೋದೊಂದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಏನಾದ್ರು ಬಂತು ಅಂದರೆ ಇನ್ನೂ ಹೆಚ್ಚಿನ ನೀರನ್ನು ಬಿಡ್ತಾರೆ. ಯಾಕಂತಂದರೆ 2019ರಲ್ಲಿ ಕದ್ರಾ ಜಲಾಶಯದಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಯಾಕಂದರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಈ 5 ಅಣೆಕಟ್ಟುಗಳು ಕೂಡ ಪ್ರಮುಖವಾಗಿರುತ್ತದೆ. ಇಂಥದ್ರಲ್ಲಿ ನೀರನ್ನು ಹೆಚ್ಚು ಶೇಖರಣೆ ಮಾಡಿಕೊಂಡಿದ್ದು. ಒಂದೇ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗ ಈ ಭಾಗದಲ್ಲಿ ಅಣೆಕಟ್ಟಿನಿಂದ ನೀರನ್ನು ಬಿಟ್ಟಿದ್ರು. ಆಗ ಸುಮಾರು 40ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದರು. ಹಾಗಾಗಿ ಈ ಬಾರಿ ಕದ್ರಾ ಅಣೆಕಟ್ಟಿನಲ್ಲಿ ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದಂಥ ನೀರನ್ನು ಈಗ ಶೇಖರಣೆ ಇಟ್ಟುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ನೀರಾಗಿದೆ ಅದನ್ನು ಹೊರಗೆ ಬಿಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ಕದ್ರಾ ಭಾಗದಲ್ಲಿ ಬರುವಂತಹ ಪ್ರದೇಶಗಳು ಮತ್ತೆ ಜಲಾವೃತವಾಗುವಂತಹ ಭೀತಿ ಎದುರಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.